ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದಾದ್ಮೇಲೊಂದು ವಿಮಾನಗಳ ದುರಂತ, ವಿಮಾನಗಳಲ್ಲಿ ತಾಂತ್ರಿಕ ಸಮಸ್ಯೆಗಳು ಏನು ನಡೀತಾ ಇದೆ ದೇಶದಲ್ಲಿ? ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿಗಳ ವಿಮಾನವೇ ಅಪಘಾತಕ್ಕೆ ಈಡಾಗಿದೆ. ಈಗ ದುರಂತದಲ್ಲಿ 5 ಸಾವನ್ನಪ್ಪಿದ್ದಾರೆ. ಈಗ ಈ ಇಡೀ ಕೇಸ್ನಲ್ಲಿ ಒಂದಷ್ಟು ಅನುಮಾನಗಳು ಹುಟ್ಟುಕೊಳ್ಳೋದಕ್ಕೆ ಶುರುವಾಗಿರುವಂಥದ್ದು. ಇದು ನಿಜಕ್ಕೂ ಆಕ್ಸಿಡೆಂಟ್ ಅಲ್ವಾ? ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಷಡ್ಯಂತ್ರ ಇದೆಯಾ? ಒಂದು ಪಿತೂರಿಯಲ್ಲಿ ಅಜಿತ್ ಪವಾರ್ ಸಿಲುಕಾಕೊಂಡ್ರ? ಈ ವಿಮಾನ ದುರಂತದ ಹಿಂದೆ ಯಾರಿದ್ದಾರೆ ಹಾಗಾದ್ರೆ? ಪ್ರಧಾನಿ ಮೋದಿಜಿ ಹಾಗೂ BJP ಪಕ್ಷಕ್ಕೆ ಅಜಿತ್ ಪವಾರ್ ಅವರ ಸಾವು ಕಂಟಕ ಆಗುತ್ತಾ? ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮಹಾರಾಷ್ಟ್ರದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಘಟನೆ ಅಂದರೆ ಅದು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಆಕಸ್ಮಿಕ ನಿಧನ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಭೀಕರ ವಿಮಾನ ಅಪಘಾತದಲ್ಲಿ ಸಾವನ್ನಪ್ತಾರೆ. ಈ ವಿಮಾನದಲ್ಲಿ ಒಟ್ಟು 5 ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 3 ವಿಮಾನಯಾನ ಸಂಸ್ಥೆಯ ಸಿಬ್ಬಂದಿಗಳೇ. ಆ 3ರಲ್ಲಿ 2 ಪೈಲಟ್ಗಳಾದರೆ 1 ಅಟೆಂಡೆಂಟ್ ಆಗಿದ್ದರು. ಜೊತೆಗೆ ಅಜಿತ್ ಪವಾರ್ ಮತ್ತು ಅವರ ಭದ್ರತಾ ಅಧಿಕಾರಿಗಳು ಕೂಡ ಅದರಲ್ಲಿರ್ತಾರೆ. ವೀಕ್ಷಕರ, ದುರಾದೃಷ್ಟವಶಾತ್ ವಿಮಾನದಲ್ಲಿದ್ದ 5 ಮಂದಿ ಸಾವನ್ನಪ್ಪಿಟ್ಟಿದ್ರು. ಈ ಬಗ್ಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, DGCA ಮತ್ತು ಇತರೆ ವಿಮಾನಯಾನ ಸಂಸ್ಥೆಗಳು ತನಿಖೆಯನ್ನು ಕೂಡ ನಡೆಸಲಿದೆ. ಆದರೆ ಆ ತನಿಖೆಗೂ ಮುನ್ನ ಭಾರತದಲ್ಲೀಗ ಈ ಸಾವಿನ ಸುತ್ತ ರಾಜಕೀಯ ಅನ್ನೋದು ಶುರುವಾಗ್ಬಿಟ್ಟಿದೆ. ಇದರ ಹಿಂದೆ ಷಡ್ಯಂತ್ರ, ಪಿತೂರಿ ಅನ್ನೋ ಮಾತುಗಳು ಆರಂಭ ಆಗಿದೆ. ವೀಕ್ಷಕರ, NCP ಕಾರ್ಯಕರ್ತರಿಗೆ ಮತ್ತು ಅಜಿತ್ ಪವಾರ್ ಅವರನ್ನು ಇಷ್ಟಪಡೋರಿಗೆ ಇದು ಅತ್ಯಂತ ನೋವಿನ ಸಮಯ. ಆದರೆ ಇಂತಹ ಸಂದರ್ಭದಲ್ಲಿ ಕೂಡ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಮೆಸೇಜ್ ಆಫ್ ಅಜಿತ್ ಪವಾರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, he died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Maybe he's from the opposition. Now he's from the opposition. But tomorrow he's supposed to join the original force of their party. My condolences to the family, Maharashtrian. ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಸುಪ್ರೀಂ ಕೋರ್ಟ್ನ ಮೇಲೆ ಅತಿಯಾದ ನಂಬಿಕೆ ಬಂದಂಗಿದೆ. ದೀದಿ ಹೇಳ್ತಾರೆ, ಅಜಿತ್ ಪವಾರ್ ಅವರ ಈ ಅಪಘಾತದ ತನಿಖೆ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ನಡಿಬೇಕಂತೆ. ಯಾಕೆ ಮಮತಾ ಬ್ಯಾನರ್ಜಿ ಅವರಿಗೆ ಇಂತಹದ್ದೊಂದು ಅನುಮಾನ ಯಾಕೆ ಶುರುವಾಯಿತು? ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಅವಸ್ಥೆ ನೋಡಿ ಹೆಂಗಿದೆ ಮುಖ್ಯಮಂತ್ರಿಗಳದ್ದು ಅಂತ. ಒಬ್ಬ CM ಆಗಿ ಈ ಪ್ರಕರಣ ಅನ್ನೋದು ಸಂಪೂರ್ಣವಾಗಿ ತಾಂತ್ರಿಕವಾಗಿದ್ದು, ಜೊತೆಗೆ ಸುಪ್ರೀಂ ಕೋರ್ಟ್ ಯಾವುದೇ ತನಿಖಾ ಸಂಸ್ಥೆ ಇಲ್ಲ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಅವರಿಗಿಲ್ಲ ಆಯ್ತಿಲ್ಲಿ. ದೀದಿ ಅದು ಯಾವುದೂ ಗೊತ್ತಿಲ್ಲದೆ ಸುಪ್ರೀಂ ಕೋರ್ಟ್ ತನಿಖೆಯ ಮೇಲ್ವಿಚಾರಣೆ ಮಾಡಬೇಕು ಅಂತಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಮಮತಾ ಬ್ಯಾನರ್ಜಿಯವರು ಒಬ್ಬರೇ ಅಲ್ಲ, ಅವರ ಜೊತೆಗೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳಾದ ಫಾರೂಕ್ ಅಬ್ದುಲ್ಲಾ ಮತ್ತು ಉಮರ್ ಅಬ್ದುಲ್ಲಾ ಕೂಡ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಅಂದರೆ ಈ ಇಬ್ಬರ ಪ್ರಕಾರ
ಇದರ ಹಿಂದೆ ಪಿತೂರಿ ಇದೆ. ಮಮತಾ ಬ್ಯಾನರ್ಜಿ ಅವರು ಹೇಳೋ ಪ್ರಕಾರ ಅಜಿತ್ ಪವಾರ್ ಅವರು ಇತ್ತೀಚೆಗೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವನ್ನು ಬಿಡೋದಕ್ಕೆ ನಿರ್ಧಾರ ಮಾಡಿದ್ರಂತೆ. ಆದ್ರಿಂದ ಅವರ ಸಾವಿನ ಹಿಂದೆ ಯಾವುದೋ ಷಡ್ಯಂತ್ರ ಇದೆ ಅನ್ನೋ ಅನುಮಾನ ಈಗ ದೀದಿಗೆ ಶುರುವಾಗಿದೆಯಂತೆ. ಲೆಕ್ಕ ಹಾಕಿ ದೀದಿ ಪ್ರಕಾರ ಅಜಿತ್ ಪವಾರ್ NDA ಮೈತ್ರಿಕೂಟ ಬಿಡೋದಕ್ಕೆ ಸಿದ್ಧವಾಗಿದ್ರು. ಅದೇ ಟೈಮಲ್ಲಿ ದುರಂತ ನಡೆದಿದೆ ಅಂತ. ಅದರ ಅರ್ಥ BJPಯೇ ಏನೋ ಪಿತೂರಿ ಮಾಡಿದೆ ಅನ್ನೋದು. ಹಾಗಾದರೆ ಮಮತಾ ಬ್ಯಾನರ್ಜಿ ಹಿಂಗೆ ಹೇಳಿದ ಮೇಲೆ ಅಫ್ಕೋರ್ಸ್ NCP ಕಾರ್ಯಕರ್ತರ ಮನಸ್ಸಲ್ಲಿ ಈಗ ಒಂಥರ ಗೊಂದಲ ಶುರುವಾಗುತ್ತೆ. ಅದು ಗೊತ್ತಿರೋ ವಿಷಯ. ಸೊ ಅದರಿಂದ ರಾಜಕೀಯ ಲಾಭ ಪಡೆದುಕೊಳ್ಳೋದೇ ಅವರ ಉದ್ದೇಶ ಕೂಡ ಹೌದು. ರಾಜಕೀಯವಾಗಿ ಅಜಿತ್ ಪವಾರ್ ಅವರ ಸಾವಿನಿಂದ ಶರದ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಅವರಿಗೆ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದೇ ಅಬ್ದುಲ್ಲಾ ಕುಟುಂಬದವರು ಮತ್ತು ಮಮತಾ ಬ್ಯಾನರ್ಜಿ ಅವರು ಇಂತಹ ಗಂಭೀರ ವಿಷಯಗಳ ಬಗ್ಗೆ ಮಾತಾಡುವಾಗ ಸ್ವಲ್ಪ ಆದರೂ ತಲೆಯಲ್ಲಿ ಬುದ್ಧಿ ಇರಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ? ನೋಡಿ, ಈ ಅಪಘಾತದಲ್ಲಿ ಕೇವಲ ಅಜಿತ್ ಪವಾರ್ ಮಾತ್ರ ಅಲ್ಲ, ಇನ್ನೂ 4 ಅಮಾಯಕ ಜೀವಗಳು ಬಲಿಯಾಗಿರುವಂಥದ್ದು. ಅಜಿತ್ ಪವಾರ್ ಅವರ ಭದ್ರತಾ ಅಧಿಕಾರಿ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ. ವಿಮಾನವನ್ನು ಚಲಾಯಿಸ್ತಾ ಇದ್ದವರು 23-24 ವರ್ಷದ ಯುವ ಪ್ರತಿಭಾವಂತ ಪೈಲಟ್ ಶಾಂಭವಿ ಪಾಠಕ್ ಮತ್ತು ಹಿರಿಯ ಪೈಲಟ್ ಸುಮಿತ್ ಕಪೂರ್. ಉತ್ತರ ಪ್ರದೇಶದ ಜೌನ್ಪುರದವರಾದ ಪಿಂಕಿ ಮಾಲಿ ಅನ್ನೋ ಅಟೆಂಡೆಂಟ್ ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ರಾಜಕೀಯಕ್ಕಾಗಿ ಅದನ್ನೆಲ್ಲ ಈಗ ಯಾರದ್ದೋ ತಲೆ ಕಟ್ಟೋಕೆ ಹೊರಟಿದ್ದಾರೆ ನೋಡಿ. ಎಲ್ಲಿವರೆಗೆ ಬಂದು ನಿಂತಿದ್ದ ರಾಜಕೀಯ ಅನ್ನೋದಕ್ಕೆ ಇದೇ ಉದಾಹರಣೆ. ಸದ್ಯ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಬಾರಾಮತಿಯಲ್ಲಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡೋದಕ್ಕೆ 2ನೇ ಬಾರಿಗೆ ಪ್ರಯತ್ನ ಪಡಲಾಯ್ತಂತೆ. ಆಗ ಈ ವಿಮಾನ ರನ್ವೇಯಿಂದ ಜಾರಿದೆ. ಪೈಲಟ್ಗಳು ಲ್ಯಾಂಡಿಂಗ್ ಮಾಡುವಾಗ ಮೊದಲು ರನ್ವೇ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ವರದಿ ಕೂಡ ಮಾಡಿದ್ರಂತೆ. ATC ಮತ್ತು ಪೈಲಟ್ಗಳ ನಡುವೆ ಕೊನೆಯ 30-45 ಸೆಕೆಂಡ್ಗಳ ಕಾಲ ಯಾವುದೇ ಸಂವಹನ ಇರಲಿಲ್ಲ. ಇದೆಲ್ಲ ಈಗ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿರುವಂತಹ ಸತ್ಯಗಳು. ಕೇಂದ್ರ ವಿಮಾನಯಾನ ಸಚಿವರಾದ ರಾಮಮೋಹನ್ ನಾಯ್ಡು ಅವರು ಈ ಬಗ್ಗೆ ಪ್ರಾಥಮಿಕ ವರದಿಯನ್ನು ನೀಡಿದ್ದು, ರನ್ವೇ ಕಾಣಿಸದೇ ಇರೋದೇ ಅಪಘಾತಕ್ಕೆ ಪ್ರಮುಖ ಕಾರಣ ಆಗಿರ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಅವರು ಮಾತ್ರ ಸುಪ್ರೀಂ ಕೋರ್ಟ್ ಹೆಸರನ್ನು ಬಳಸ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಒಂದು ವೇಳೆ ದೀದಿ ಅವರು ಈಗ ಹೇಳಿದಾಗ ಸುಪ್ರೀಂ ಕೋರ್ಟ್ ಇದರ ತನಿಖೆಗೆ ನಿರಾಕರಿಸ್ತು ಅಂತ ಅಂದ್ಕೊಳ್ಳಿ, ಆಗ ಇವರೇ ಹೇಳ್ತಾರೆ ನ್ಯಾಯಾಂಗ ರಾಜಿ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರದ ಜೊತೆ ಅಂತ. ಅದೇ ಒಪ್ಕೊಂಡ್ರೆ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಬಹುದು. ಅಲ್ಲದೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಅಜಿತ್ ಪವಾರ್ ಅವರು NDA ಬಿಡ್ತಿದ್ದಾರೆ ಅನ್ನೋ ವಿಷಯ ಕೇವಲ ಮಮತಾ ಬ್ಯಾನರ್ಜಿ ಅವರ ಕಿವಿಗೆ ಮಾತ್ರ ಬಿದ್ದಿದ್ದು ಹೇಗೆ? ಯಾಕಂದರೆ ಸಾವಿನ 2 ದಿನಗಳ ಮೊದಲಷ್ಟೇ ಅಜಿತ್ ಪವಾರ್ ಅವರು ದೇವೇಂದ್ರ ಫಡ್ನವೀಸ್ ಜೊತೆ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸಿದ್ರು. ತುಂಬ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ಮುಂಬರುವ ಚುನಾವಣೆಗಳ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಹಿಂಗಿರೋವಾಗ ದೀದಿಗೆ ಕನಸೇನಾದರೂ ಬಿದ್ದಿರಬಹುದಾ? ಹಾಗಾದರೆ ಇನ್ನೊಂದು ಕಡೆ ಉಮರ್ ಅಬ್ದುಲ್ಲಾ ಇದು ಆಕಸ್ಮಿಕವಲ್ಲ, ಇದರಲ್ಲಿ ದೊಡ್ಡ ಸಂಚಿದೆ ಅಂತ ಹೇಳ್ತಾ ಇದ್ದಾರೆ. ಸಂಜಯ್ ರಾವತ್ ಅವರಂತೂ ಸರ್ಕಾರ ರಚನೆಯ ಗಡಿಬಿಡಿಯಿಂದಲೇ ಈ ಅಪಘಾತ ಸಂಭವಿಸಿದೆ ಅನ್ನೋ ವಿಚಿತ್ರ ಹೇಳಿಕೆಯನ್ನು ಕೊಡ್ತಾರೆ. ಈ ನಡುವೆ ಅಜಿತ್ ಪವಾರ್ ಅವರ ಹಳೆಯ ಟ್ವೀಟ್ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಅದರಲ್ಲಿ ಅವರು ಮಹಿಳಾ ಪೈಲಟ್ ಇದ್ದಾಗ ವಿಮಾನ ಅಥವಾ ಹೆಲಿಕಾಪ್ಟರ್ ಸುಗಮವಾಗಿ ಲ್ಯಾಂಡ್ ಆದರೆ ಅವರನ್ನು ಮಹಿಳಾ ಪೈಲಟ್ ಅಂದ್ಕೊಳ್ಳಿ ಅಂತ ಹಾಸ್ಯ ಮಾಡಿದರು. ದುರಾದೃಷ್ಟವಶಾತ್ ಈ ಅಪಘಾತದ ಸಮಯದಲ್ಲಿ ಶಾಂಭವಿ ಪಾಠಕ್ ಅನ್ನೋ ಮಹಿಳಾ ಪೈಲಟ್ ವಿಮಾನವನ್ನು ನಡೆಸ್ತಾ ಇದ್ರು. ಇದನ್ನು ಇಟ್ಕೊಂಡು ಕೆಲವರು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರವರ ಮನಸ್ಥಿತಿಯನ್ನು ತೋರಿಸುತ್ತೆ ಬಿಡಿ. ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ. ಸುಮಾರು 5-6 ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ವ್ಯಕ್ತಿಯ ಸಾವಿನ ಸಮಯದಲ್ಲಿ ರಾಜಕೀಯ ಮಾಡೋದು ಖಂಡಿತ ಸರಿಯಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.
ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.